ಹಾಯ್ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಹೋಮ್ ಮೇಡ್ ಪಿಜ್ಜಾ. ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು. ಅದು ಹೇಗಂತ ನೋಡೋಣ ಬನ್ನಿ. ಚಪಾತಿ ಮಾಡಿ ಹಿಟ್ಟು ಮಿಕ್ಕಿರುತ್ತಲ್ಲ, ನಾನು ಅದರಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟನ್ನು ತೊಗೊಂಡು ಅಗಲವಾಗಿ ಹೊಚ್ಕೊಳ್ಳಿ. ಸ್ವಲ್ಪ ಚಪಾತಿಗಿನ ಸ್ವಲ್ಪ ದಪ್ಪನಾಗಿ ಹೊಚ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಕಡೆ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಸ್ವಲ್ಪ ಟೊಮೊಟೊ ಸಾಸ್ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಡ್ಜಸ್ಗೆಲ್ಲನೂ. ನಂತರ ನಾನು ಇದಕ್ಕೆ ಮೆಲ್ಟೆಡ್ ಚೀಸ್ ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಮತ್ತು ಸೌತೆಕಾಯಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಚಿಲ್ಲಿ ಫ್ಲೇಕ್ಸ್ ಮತ್ತು ಪೆಪ್ಪರ್ ಪುಡಿ ಹಾಕ್ಕೊತಿದ್ದೀನಿ. ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಹಾಕ್ಕೊತಿದ್ದೀನಿ, ಸ್ವಲ್ಪ ಹೆಲ್ದಿಯಾಗಿರಲಿ ಅಂತೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ರುಚಿಯಾಗಿ ಬಂದಿದೆ. ನೀಟಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡಿ. ಆಚೆ ತಿನ್ನೋ ಪಿಜ್ಜಾಗಿಂತ ಇದಂತೂ 100 ಪಟ್ಟು ಸಖತ್ತಾಗಿತ್ತು. ಟೇಸ್ಟು ಸೂಪರಾಗಿ ಬಂದಿತ್ತು. ನೋಡಿ ಟೆಕ್ಸ್ಚರೆಲ್ಲ ಹೇಗಿದೆ. ನಿಮಗೆ ಸಾಸಸ್ಸು ಅನ್ಹೆಲ್ದಿ ಅಥವಾ ಮನೇಲಿ ಇಲ್ಲ ಅಂತಂದರೆ ಈ ಥರನೂ ನೀವು ಮಾಡ್ಕೊಬೋದು. ಆಲೂಗೆಡ್ಡೆನ ತುರ್ಕೊಂಡು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಆ ನೀರಲ್ಲೇ ಅದನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಹೋದರೆ ಅದನ್ನು ನೀವು ಚೀಸ್ ಥರ ಯೂಸ್ ಮಾಡ್ಕೊಬೋದು. ಸಾಸ್ ಬದಲು ಟೊಮೊಟೊ, ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ಇದನ್ನು ನೀವು ಸಾಸ್ ಥರ ಯೂಸ್ ಮಾಡ್ಕೊಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾರೆ. ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ನಿಮಗೂ ಇಷ್ಟ ಆಗಿದರೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.